ನಮಸ್ತೆ, ಹರೇ ಕೃಷ್ಣ. ಸ್ನೇಹಿತರೆ, ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಎಲ್ಲರೂ ಕೇಳ್ತಾರೆ ಸ್ವೀಟ್ ಚಟ್ನಿ ಹೆಂಗೆ ಮಾಡ್ತೀರಾ ಮತ್ತು ಏನೇನು ಹಾಕ್ತೀರಾ. ನೋಡಿ ಸ್ನೇಹಿತರೆ, ಸ್ವೀಟ್ ಚಟ್ನಿಗೆ ಏನೇನು ಹಾಕ್ತೀವಿ, ಹೇಗೆ ಮಾಡ್ತೀವಿ ಮತ್ತು ಅದರಲ್ಲಿ ಔಷಧಿಯ ಗುಣಗಳೇನು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಒಂದು ಸ್ವೀಟ್ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು: ಬೆಲ್ಲ, ಹುಣಸೆಹಣ್ಣು, ಖರ್ಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ. ಇಷ್ಟು ಐಟಮು ಸ್ವೀಟ್ ಮಾಡೋದಕ್ಕೆ ಬೇಕು. ಜೊತೆಗೆ ಜೀರಿಗೆ, ಪುದೀನ ಬೇಕು. ಇದನ್ನೆಲ್ಲ ಕೆಲವು ಪುದೀನ ಮತ್ತು ಜೀರಿಗೆ ಬಿಟ್ಟು ಮಿಕ್ಕಿದ್ದೆಲ್ಲ ರಾತ್ರಿನೇ ನೆನೆಹಾಕಬೇಕು. ಹುಣಸೆಹಣ್ಣು ಬೇರೆ ನೆನೆಹಾಕಬೇಕು, ಬೆಲ್ಲ ಬೇರೆ ನೆನೆಹಾಕಬೇಕು. ನೋಡ್ಬೋದು, ಸಪ್ರೇಟು ನೆನೆಹಾಕಿ ರಾತ್ರಿ ನೆನೆಸಿದ್ದೀವಿ. ನೋಡಿ, ಇದು ಹುಣಸೆಹಣ್ಣು ಮತ್ತು ಡ್ರೈ ಫ್ರೂಟ್ಸು, ಬೆಲ್ಲ, ಜೀರಿಗೆ, ಪುದೀನ ಇಷ್ಟು ಬೇಕಾಗುತ್ತೆ. ಇದನ್ನೆಲ್ಲನೂ ನೈಸಾಗಿ ರುಬ್ಕೊಬೇಕು. ಮೊದಲಿಗೆ ನೋಡಿ, ಪುದೀನ ತೊಳೆದಿಟ್ಟಿರೋದು, ನೋಡ್ಬೋದು. ಮೊದಲಿಗೆ ಜೀರಿಗೆ ನೋಡಿ, ಜೀರಿಗೆಯಲ್ಲಿರೋ ಔಷಧೀಯ ಗುಣಗಳು ದೇಹದಲ್ಲಿನ ವಿಷವನ್ನು ಹೊರಹಾಕಲು ಸಹಾಯಕ ಮತ್ತು ಮೂತ್ರಪಿಂಡ ಹಾಗೂ ಯಕೃತನ್ನು ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಮತ್ತು ಪುದೀನ ಜೀರ್ಣಕ್ರಿಯೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ. ನೋಡಿ, ಎರಡರಲ್ಲೂ ಇಷ್ಟು ಔಷಧೀಯ ಗುಣಗಳಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಬೇಕು. ನೋಡಿ ರುಬ್ಬಿದು ಆಗಿದೆ. ಇಷ್ಟು ನೈಸಾಗಿದ್ರೆ ಸಾಕು. ಅದನ್ನು ಪಾತ್ರೆಗೆ ಹಾಕೋಣ. ಅದೇ ಜಾರ್ಗೆ ಡ್ರೈ ಫ್ರೂಟ್ಸು ನೋಡಿ ಸ್ನೇಹಿತರೆ, ಒಣಖರ್ಜೂರದಲ್ಲಿ ಐರನ್ ಕಂಟೆಂಟು ಭಾಳ ಇದೆ. ಬಹಳಷ್ಟು ಪೋಷಕಾಂಶಗಳಿವೆ. ಕ್ಯಾಲ್ಶಿಯಂ ಇದೆ, ವಿಟಮಿನ್ ಇ ಇದೆ, ಮೆಗ್ನೀಷಿಯಮ್, ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತದೆ. ಮತ್ತು ಗೋಡಂಬಿಯಲ್ಲಿ ಕಡಿಮೆ ಕೊಬ್ಬಿನಾಂಶ ಹೊಂದಿದ್ದು ಹೃದಯದ ಆರೋಗ್ಯಕ್ಕೆ ಹಿತಕರ. ವಿಟಮಿನ್ ಸಿ ಸಮೃದ್ಧವಾಗಿದೆ, ರಕ್ತಹೀನತೆಯನ್ನು ತಡೆಯುತ್ತದೆ. ಪ್ರೋಟೀನ್, ನಾರಿನಂಶ, ಕಬ್ಬಿಣಾಂಶ ಹೆಚ್ಚಳವಾಗಿದೆ. ನೋಡಿದ್ರು ಎಲ್ಲ ರುಬ್ಬಿದ್ದಾಗಿದೆ. ಇದು ಕೂಡ, ಅದನ್ನು ಕೂಡ ಪಾತ್ರೆಯಲ್ಲಿ ಹಾಕೋಣ. ನೋಡಿ, ಹುಣಸೆಹಣ್ಣು ಅದನ್ನು ಕೂಡ ಬೀಜ ತೆಗೆದು ರುಬ್ಕೊಬೇಕು. ನೋಡಿ, ಇದರಲ್ಲಿ ಔಷಧೀಯ ಗುಣ ಅಂದರೆ ಪ್ರೋಟೀನು, ನಾರಿನಂಶ, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ವಿಟಮಿನ್ ಸಿ ಇದೆ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ರುಬ್ಬಿದಾಗಿದೆ. ಇದನ್ನು ಸೋಸ್ಕೊಂಡು ಬಂದು ಅದು ಕೂಡ ಪಾತ್ರೆಗೆ ಹಾಕೋಣ. ನೋಡಿ, ಬೆಲ್ಲ ಕೂಡ ಸೋಸ್ಕೊಬೇಕು. ನೋಡಿ, ಬೆಲ್ಲದಲ್ಲಿರೋ ಔಷಧೀಯ ಗುಣಗಳು ಜೀರ್ಣಕ್ರಿಯೆಗೆ ಸಹಾಯಕ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ರಕ್ತವನ್ನು ಶುದ್ಧೀಕರಿಸುತ್ತದೆ, ದೇಹದಲ್ಲಿನ ಕಬ್ಬಿಣದ ಅಂಶ ಹೆಚ್ಚಿಸಲು ಸಹಾಯಕಾರಿ. ಬೆಲ್ಲ ಯಾಕೆ ಸೋಸಬೇಕು ಅಂದರೆ ಅದಕ್ಕೆ ಸುಣ್ಣ ಹಾಕಿರ್ತಾರೆ, ಅದರಿಂದ ಕಲ್ಲಿರುತ್ತೆ ಮತ್ತು ಸಣ್ಣ ಪುಟ್ಟ ಕಡ್ಡಿ ಎಲ್ಲ ಇರುತ್ತೆ. ಹಾಗಾಗಿ ಸೋಸಿ ಹಾಕೋದ್ರಿಂದ ಒಳ್ಳೆಯದು. ಆದಷ್ಟು ಬೆಲ್ಲ ಆರ್ಗ್ಯಾನಿಕ್ ಇದ್ರೇ ಒಳ್ಳೆಯದು. ವೈಟ್ ಬೆಲ್ಲ ಅದು ಬೆಲ್ಲದ ಥರ, ಆದರೆ ಬೆಲ್ಲ ಅಲ್ಲ. ಆದಷ್ಟು ಕಪ್ಪು ಬೆಲ್ಲನೇ ಉಪಯೋಗಿಸಿ. ಸೋಸ್ತಾ ಇದ್ದೀವಿ, ನೋಡ್ಬೋದು.
ನೋಡಿ ಸೋಸಿರೋದಾಗಿದೆ. ಅದೇ ಪಾತ್ರೆಗೆ ಎಲ್ಲ ಹಾಕಿದ್ದೀವಿ. ನೋಡ್ಬೋದು ಈ ಥರ ಇದೆ ನೋಡಿ. ಬಾದಾಮಿಯ ಔಷಧೀಯ ಗುಣಗಳು: ದೇಹಕ್ಕೆ ಅಗತ್ಯವಿರುವ ಪ್ರೋಟೀನ್, ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳನ್ನು ಒದಗಿಸುತ್ತದೆ. ಒಣ ದ್ರಾಕ್ಷಿ ರಕ್ತವನ್ನು ಶುದ್ಧೀಕರಿಸುತ್ತದೆ. ವಿಟಮಿನ್ ಎ ಅಂಗವು